Turn left, then your destination will be on the left. ಅವರು ನೋಡುದು ಏನು ಚೋಟು ಸಮಾಚಾರ. ಚೋಟು ನಾವಿವತ್ತು ತಲಕಾಡಿಗೆ ಬಂದಿದ್ದೀವಿ. ವಿಡಿಯೋನೇ ಆನ್ ಮಾಡ್ಕೊಂಡಿಲ್ಲ. ಈಗ ನಾವು ತಲಾ ಸೈಡ್ ಹಾಕಿರೋದೇ ನಾವು ಅದು ಈಗಲೇ ಬರಲ್ಲ ಕಣೆ. ಇನ್ನು 3.5 ಎಕರೆ ಜಮೀನು ತಕರಾರಲ್ಲಿ ಐತಂತೆ. ಇದು ಪಾತಾಳೇಶ್ವರ ದೇವಸ್ಥಾನ. ಇಲ್ಲೇ ಮರಳು ಫುಲ್ ಕವರ್ ಆಗಿ ಮುಚ್ಚೋಗುತ್ತಂತೆ ದೇವಸ್ಥಾನ. ಇಲ್ಲಿ ಶಿವ ಇದೆ. ಇಲ್ಲಿ ಸುಡುತ್ತೆ ಬೇಗ ಮಕ್ಕಳು ಇಲ್ಲಿ ಇಟ್ಟಿರು. ಪಾಪ ನೀನು ಆರೆಂಜ್ ಇಸ್ಕೊಬರಾಗು. ಅದು ಚೆನ್ನಾಗಿಲ್ಲ, ಆರೆಂಜ್ ಇಸ್ಕೊಬ. ಫೋನು ದಸರಾಗೆ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಏನಪ್ಪ ಇದು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಅಂತ ಹೇಳಿ ಎಲ್ಲೋಗ್ಬಿಟ್ಲಪ್ಪ ಅಂತ ಅಂದ್ಕೊಂಡಿದ್ದೀರಾ. ಹಬ್ಬದ ಬ್ಯುಸಿಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಕ್ಕನ ಮಗಳಿಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಅವಳು ತುಂಬ ದಿನದಿಂದ ಬರ್ತೀನಿ ಅಂತ ಇದ್ಲು. ಆಲ್ರೆಡಿ 1 ವೀಕೆ ಆಗಿತ್ತು ಅವಳಿಗೆ ರಜಾ ಕೊಟ್ಟು. ಸೊ ಕರ್ಕೊಂಬರಕ್ಕೆ ಹೋಗೋಕ್ಕೆ ನಮಗೂ ಟೈಮ್ ಇರಲಿಲ್ಲ. ನನ್ನ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಹಾಗಾಗಿ ಇವತ್ತು ಹೋಗಿ ಕರ್ಕೊಂಬರೋಣ ಅಂತ ಹೇಳಿ ನಾವು ಇವತ್ತು ರಂಜಾನ್ ಹಬ್ಬದ ದಿನ ಹೋಗ್ತಾ ಇದ್ದೀವಿ. ಯುಗಾದಿ ಎಲ್ಲ ಇಲ್ಲೇ ಮುಗಿಸಿ ಯುಗಾದಿ ಹಬ್ಬದ ದಿನ ತುಂಬಾ ಹಿಂಸೆ ಮಾಡಿದ್ರು ಬನ್ನಿ ಅಂತ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ತಲಕಾಡು ನೋಡಿರಲಿಲ್ಲ. ಸೊ ಅದು ಮೈಸೂರು ಜಿಲ್ಲೆಯಲ್ಲೇ ಇರೋದಲ್ವ. ಸೊ ಬರ್ತಾ ಹಾಗೆ ತಲಕಾಡು ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಈ ವಿಡಿಯೋ ಕಂಪ್ಲೀಟ್ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Turn left, then your destination will be on the left. ಅವರು ನೋಡಿದ್ರು ವಿಂಡೋದಲ್ಲಿ ನೋಡಿ ಬರ್ತವ್ರಲ್ಲ. ಬಂದ್ರು ಅಲ್ಲಿ ಏನಕ್ಕೆ ನಗ್ತಿದ್ಯಾ? ನಾವು ನಿಮ್ಗೋಸ್ಕರ ನಾವು ಬಬ್ಲು ಸ್ಪೈಡರ್ ಮ್ಯಾನ್ ವಿಮಾನ ಮುರಿದೋಯ್ತು. ಹೌದಾ? ಏನಾಗಲ್ಲ. ಏನು ಚೋಟು ಸಮಾಚಾರ. ಯಾವ ದೇವರು? ಮಾಮಿದ ಥರ ಎಲ್ಲ ಮಾಡಬಾರ್ದು. ಚಿತ್ರಾನ್ನ, ಮೊಸರನ್ನ, ಪಾಯಸ, ಬಜ್ಜಿ. ಪಾಪ ತಿನ್ನು, ಅಣ್ಣ ತಿಂತಿದ್ದಂತಾನೆ. ಚಾಕ್ಲೇಟ್ ಸೈಡ್ಗಿಡು. ಮೊಸರನ್ನ ತಿನ್ಕೊಬಿಡು. ಚೋಟು ಅವ್ರಿಬ್ರಿಗೂ ನೀರು.
ಟಿಫನ್ ಎಲ್ಲ ತಿನ್ಕೊಂಡು ನಾವಿವಾಗ ತಲಕಾಡಿಗೆ ಹೊರಟಿದ್ದೀವಿ. ಅಮ್ಮನ್ನ ಪಿಕ್ ಮಾಡ್ಕೊಂಡು ತಲಕಾಡು ನೋಡ್ಕೊಂಡು ಹಾಗೆ ರಿಟರ್ನ್ ನಾವು ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದಿದ್ದು ಪ್ಲ್ಯಾನು. ಬಟ್ ಚೋಟು ಮತ್ತು ಬಬ್ಲು ನಾವೀಗ ಸಡನ್ನಾಗಿ ಹೊರಟ್ರೆ ಬೇಜಾರಾಗ್ತಾರೆ ಅಂತ ಹೇಳಿ ಅವ್ರನ್ನೂ ಕೂಡ ಕರೆದ್ವಿ ತಲಕಾಡಿಗೆ ಹೋಗೋಣ ಬನ್ನಿ ಅಂತ. ಸೊ ನಮ್ಮ ಭಾವಂಗೂ ಕೂಡ ರಜಾ ಇದ್ದಿದ್ದರಿಂದ ಸ್ವಲ್ಪ ಲೀವ್ ಇತ್ತು. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡು ಬಂದಿದ್ರು ಹಾಫ್ ಡೇ. ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಇವಾಗ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಅವ್ರಿಗೂ ಕೂಡ ಬೇಜಾರಾಗ್ಬಿಡುತ್ತೆ ಸಡನ್ನಾಗಿ ಬಂದು ಸಡನ್ನಾಗಿ ಹೋದರೆ ಅಂತ ಹೇಳಿ ಇವಾಗ ಎಲ್ಲರೂ ಇವಾಗ ತಲಕಾಡಿಗೆ ಹೊರಟಿದ್ದೀವಿ. ತಲಕಾಡಿಗೆ ಬಂದ್ವಿ ನಾವಿವಾಗ. ಸೊ ನಾವು ಫಸ್ಟೇ ಇಲ್ಲಿ ನೀರು ಹತ್ರ ಹೋಗ್ಬಿಟ್ಟು ಆಟ ಆಡ್ಕೊಂಡೆ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫುಲ್ ಮಕ್ಕಳೆಲ್ಲ ಒದ್ದೆ ಮಾಡ್ಕೊಂಡಿರ್ತಾರಲ್ವ ಬಟ್ಟೆ ಎಲ್ಲ. ಸೊ ಮತ್ತು ಆಟಾಡಿ ಎನರ್ಜಿ ಎಲ್ಲ ಲಾಸ್ ಆಗಿರುತ್ತೆ, ಮರಳಲ್ಲಿ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಫಸ್ಟು ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಅದಾದಮೇಲೆ ನೀರೊಳಗಡೆ ಆಟಾಡ್ಸೋಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನ ನೋಡೋಕ್ಕೆ ಬಂದಿದ್ದೀವಿ. ಫಸ್ಟು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ, ಹಾಗೆ 5 ದೇವಸ್ಥಾನಗಳಿದೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿರೋರಿಗೆ ಶೇರ್ ಮಾಡಿ. ತಲಕಾಡು ಯಾರಿಗೆ ಗೊತ್ತಿಲ್ಲ ಹೇಳಿ, ಮೈಸೂರದು ಹಿಸ್ಟ್ರಿ ಗೊತ್ತಿದ್ದರೆ ತಲಕಾಡು ಕೂಡ ಗೊತ್ತಿರುತ್ತೆ. ಈ ತಲಕಾಡು ಎಲ್ಲಿದೆ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆಯಲ್ಲಿರೋದು. ಮೈಸೂರು ಜಿಲ್ಲೆ ಕಾವೇರಿ ನದಿಯ ದಡದಲ್ಲಿರುವುದೇ ಈ ತಲಕಾಡು. ಈ ತಲಕಾಡನ್ನ ಐತಿಹಾಸಿಕ ಹಾಗೂ ಧಾರ್ಮಿಕ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿದೆ. ತುಂಬ ರಾಜರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಪಶ್ಚಿಮ ಗಂಗರ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಚೋಳರು, ಹೊಯ್ಸಳರು, ಇನ್ನೂ ಈ ಥರ ಹಲವಾರು ರಾಜ್ಯರು ರಾಜ್ಯನ ಆಳ್ವಿಕೆ ಮಾಡಿದ್ದಾರೆ. ಸೊ ಇದು ಕೀರ್ತಿ ನಾರಾಯಣ ದೇವಾಲಯವನ್ನು ಹೊಯ್ಸಳರು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಮೈಸೂರು ಹಾಗೂ ಅಲಮೇಲಮ್ಮನ ನಿಜವಾದ ನಂಟು. ಅಲಮೇಲಮ್ಮ ಏನು ಶಾಪ ಕೊಟ್ಟರು ಅಂತ ಹೇಳಿದ್ರೆ, ತಲಕಾಡು ಮರುಳಾಗಿ ಮಾಲಿಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ತಲಕಾಡು ಮರಳಿಂದ ಆವೃತವಾಗಲು ಕಾರಣ ಈ ಅಲಮೇಲಮ್ಮನ ಶಾಪವೇ ಕಾರಣ ಎಂದು ದಂತಕಥೆಗಳು ಹೇಳುತ್ತೆ. ಈ ಅಲಮೇಲಮ್ಮ ಯಾರು ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದ ಪ್ರತಿನಿಧಿ ಶ್ರೀರಂಗರಾಯನ ಪತ್ನಿ ಈ ಅಲಮೇಲಮ್ಮ. ಮೈಸೂರು ಅರಸರ ವಿರುದ್ಧ ತಪ್ಪಿಸಿಕೊಳ್ಳಲು ಕಾವೇರಿ ನದಿಗೆ ಹಾರುವ ಮೊದಲು ಈ ಶಾಪ ನೀಡಲಾಗಿತ್ತು ಅಂತ ಹೇಳಲಾಗುತ್ತೆ. ಸೊ ಏನು ಅಂತ ಹೇಳಿದ್ರೆ ಫಸ್ಟೇ ಹೇಳಿದ್ನಲ್ವ, ತಲಕಾಡು ಮರಳಾಗಿ ಆವೃತವಾಗಿ ತಲಕಾಡು ಫುಲ್ ಮರಳಾಗಿಬಿಡಲಿ, ಮಾಲಿಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಆಗೋದು ಬೇಡ ಅಂತ ಶಾಪ ಕೊಟ್ಟು ಆಮೇಲೆ ಕಾವೇರಿ ನದಿಗೆ ಹಾರಿ ಈ ಅಲಮೇಲಮ್ಮ ಪ್ರಾಣ ಕಳ್ಕೊಂಡ್ಲು ಅಂತ ಹೇಳಲಾಗುತ್ತೆ. ಈ ತಲಕಾಡಿನಲ್ಲಿ ನಾವು 5 ಶಿವಲಿಂಗಗಳನ್ನ ನೋಡ್ಬೋದು. ಪಂಚಲಿಂಗ ದರ್ಶನ ಅಂತಲೇ ಹೇಳ್ಬೋದು. ಈ ಪಂಚಲಿಂಗ ದರ್ಶನನ ಒಂದೇ ಕಡೆ 5 ಲಿಂಗಗಳನ್ನ ನೋಡ್ಬೋದು. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಹಾಗೆ ಅರ್ಕೇಶ್ವರ, ಮಲ್ಲಿಕಾರ್ಜುನ, ಫುಲ್ ಇಷ್ಟು ದೇವರನ್ನ ನಾವು ಇಲ್ಲಿ ಒಂದೇ ಕಡೆ ಮರಳಿನ ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಏಜ್ ಆಗೋವ್ರಿಗೆ, ಹಾಗೆ ಮಕ್ಕಳು ಏನೋ ಆಟ ಆಡ್ಕೊಂಡು ಹೆಂಗೋ ಓಡೋಗ್ಬಿಟ್ರು ನಮ್ಮ ಮಕ್ಳಿಗೂ ಸ್ವಲ್ಪ ಹಿಂಸೆ ಆಗ್ಬೋದು. ಸೊ ಎತ್ಕೊಂಡೆಲ್ಲ ಹೋಗೋಕ್ಕೆ ಸ್ವಲ್ಪ ಇದಾಗುತ್ತೆ. ಫುಲ್ ಊರೇ ಮರಳಿಂದ ಕೂಡಿದೆ. ನೆಕ್ಸ್ಟು ಅದು ನೋಡಿ ಅಂತೂ ನಾನು ಒಂದು ಸರಿನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು. ಚೆನ್ನಾಗಿತ್ತು. ಅದು ಬಿಸಿಲು ಸಮ್ಮರ್ ಅಲ್ವಾ, ಫುಲ್ಲು ಮರಳು ಬಿಸಿಗೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಮರಳೆಲ್ಲ ಕಾದೋಗ್ಬಿಟ್ಟಿತ್ತು. ಆದ್ರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು.
ಸ್ವಲ್ಪ ದೂರ ಶೀಟೆಲ್ಲ ಹಾಕಿದ್ದಾರೆ, ಅದ್ರ ನೆರಳಿಗೆ ಏನು ಅಷ್ಟು ಬಿಸಿ ಇರಲ್ಲ. ದೇವಸ್ಥಾನಗಳಿಗೆ ಹೋಗಬೇಕಲ್ವ, ಸೊ ಅಲ್ಲಿ ಮೆಟ್ಲುಗಳೇ ಇರುತ್ತಲ್ಲ, ಸ್ಟೆಪ್ಸು, ಸೊ ಅಲ್ಲಿ ತುಂಬಾ ಕಾದಿರುತ್ತೆ, ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಜಾಸ್ತಿ ಇರೋದ್ರಿಂದ. ಹಾಗೆ ಮರಳು ಕೂಡ ತುಂಬಾ ಕಾದಿತ್ತು. ಎಲ್ಲ ಓಡಿ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು, ತುಂಬ ಖುಷಿಯಾಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ವ. ಸುಮ್ಮನೆ ಇವಾಗ ಅವ್ರನ್ನ ಬಿಟ್ಟು ನಾವು ಮಾತ್ರ ಹೋಗಿದ್ದಿದ್ರೆ ಅವ್ರಿಗೂ ಕೂಡ ಬೇಜಾರಾಗೋದು. ವೀಡಿಯೋಸ್ ನೋಡ್ತಿದ್ರಲ್ವ. ಸೊ ಇನ್ನೊಂದು ವಿಶೇಷತೆ ಏನಂತ ಆದರೆ, ಪಾತಾಳೇಶ್ವರ ದೇವಸ್ಥಾನ ಇದೆಯಲ್ವ ಇಲ್ಲಿ ತಲಕಾಡಲ್ಲಿ. ಸೊ ಆ ಪಾತಾಳೇಶ್ವರ ಶಿವನ ದೇವಸ್ಥಾನ, ಶಿವ ಒಂದಿನಕ್ಕೆ 3 ಬಣ್ಣದಲ್ಲಿ ಕಾಣಿಸ್ತಾನಂತೆ. ಬೆಳಿಗ್ಗೆ ಒಂದು, ಸಂಜೆ ಒಂದು, ಮಧ್ಯಾಹ್ನ ಒಂದು, ಆ ಥರ ಅದೇ ವಿಶೇಷತೆ ಇಲ್ಲಿದು. ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿತ್ತು, ಇನ್ನೂ ನೀಟಾಗಿ ನೋಡ್ಬೋದಾಗಿತ್ತು. ಬಟ್ ಬಿಸಿಲು ಇದ್ದಿದ್ದರಿಂದ ನಮಗೆ ಬಿಸಿಲಲ್ಲಿ ನಡೆದಿದ್ದರಿಂದ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಹಾಗೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ ಕೆಳಗಡೆ. ಸೊ ಹಾಗಾಗಿ ಬೇಗ ನೋಡ್ಕೊಂಡು ಅಲ್ಲಿಂದ ಮಕ್ಕಳು ಕೂಡ ನೀರೊಳಗಡೆ ಆಟ ಆಡಬೇಕು ಅಂತಿದ್ರಲ್ವ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇದು ಪಾತಾಳೇಶ್ವರ ದೇವಸ್ಥಾನ. ಇಲ್ಲೇ ಮರಳು ಫುಲ್ ಕವರ್ ಆಗಿ ಮುಚ್ಚೋಗುತ್ತಂತೆ ದೇವಸ್ಥಾನ. ಇಲ್ಲಿ ಶಿವ ಇದ್ದಾರೆ ನೋಡಿ. ಮಗ ಬಿಟ್ಟು ಬರ್ತಿದ್ರೆ ಒಬ್ರು ಹಿಂದ್ಗಡೆ ಕೈ ಹಿಡ್ಕೊಂಡು ಬಾರೆ. ಟೈಗರ್ ಆಯ್ತಾ ಬಂದ್ರ ಅಲ್ಲಿ ನೋಡ ಹೋಯ್ತಾಯ್ತು ಒಂದು ಬಂದ್ರ ಟೈಗರ್ ಇದೆ.
ಚೆನ್ನಾಗಿಲ್ಲ, ಆರೆಂಜ್ ಇಸ್ಕವ. ಅದನ್ನೇ ಕೊಡ್ತಿದ್ದು ಅದೇ ಬೇಡ. ಚಿಕ್ಕಿ ನೋಡಿ ಮರಳಲ್ಲಿ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಅಳ್ತಿದ್ದವರು ಇಲ್ಲಿಗೆ ಬಂದ ತಕ್ಷಣ ಫುಲ್ ಎನರ್ಜಿ ಫುಲ್ ಆಗ್ತಾನೇ ಇಲ್ಲ ಅಂತಿದ್ರು ಅಲ್ಲಿ ನಡೆಯೋಕ್ಕೆ. ಇಲ್ಲಿ ನೋಡಿದ್ರೆ ಇದನ್ನೆಲ್ಲ ನೋಡಿ, ನೀರೆಲ್ಲ ನೋಡಿ ಆಟ ಆಡೋಕ್ಕೆ ಏನೇನು ಬೇಕು ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಫುಲ್ಲು ಜೋಶ್ ಬಂದ್ಬಿಟ್ಟೈತೆ ಅವರಿಗೆ ನೀರಲ್ಲಿ ಆಟ ಆಡೋಕ್ಕೆ. ನಾನು ಒಂದು ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೆ ಬೆಂಗಳೂರಲ್ಲಿ. ನೆಕ್ಸ್ಟ್ ಫುಲ್ ಲಾಂಗ್ ಡ್ರೆಸ್ ಗೌನ್ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ಅಕ್ಕನ ಡ್ರೆಸ್ಸೇ ಚೇಂಜ್ ಮಾಡ್ಕೊಂಡು ಬಂದಿದ್ದೆ. ನನಗೂ ಆಟ ಆಡಬೇಕು ಅನ್ನಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿಗೂ ಒಂದು ಡ್ರೆಸ್ ಎತ್ಕೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಆಟ ಆಡಿದೆ. ಮಕ್ಕಳನ್ನ ಮಾತ್ರ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಯಿತು. ಸಂಜೆ ಆಗಿದ್ದರಿಂದ ಅಷ್ಟು ಬಿಸಿಲು ಇರಲಿಲ್ಲ. ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನೀರಂತೂ ನೀಟಾಗಿತ್ತು, ಸ್ವಲ್ಪನೂ ಗಲೀಜಿರಲಿಲ್ಲ, ನೀಟಾಗಿ ತಿಳಿಯಾಗಿತ್ತು. ಕಲ್ಲೆಲ್ಲ ಕೆಳಗಡೆ ಮರಳು ಕಲ್ಲು ಎಲ್ಲ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಜನರು ಕೂಡ ಅಷ್ಟು ಜಾಸ್ತಿ ಜನನೂ ಇರಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ದರು. ಎಲ್ಲರೂ ಕೂಡ ಆಟ ಆಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಅದರಲ್ಲಿ ತೆಪ್ಪ ಇರುತ್ತಲ್ವ ದೋಣಿ, ಅದರಲ್ಲೂ ಕೂಡ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಅದು 50 ರೂಪೀಸ್ ಅನಿಸುತ್ತೆ ಒಬ್ರಿಗೋ, ಫುಲ್ ಬೋಟಿಗೋ ಗೊತ್ತಿಲ್ಲ, ಒಬ್ರಿಗೆ ಅನಿಸುತ್ತೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂದು ಈವ್ನಿಂಗ್ ಇಲ್ಲೇ ಹತ್ತಿರದಲ್ಲಿ ನಿಯರಲ್ಲಿ ಯಾರು ಮೈಸೂರು ಜಿಲ್ಲೆಯಲ್ಲಿದ್ದರೆ ತಲಕಾಡಿಗೆ ಹೋಗಿ ಹಾಗೆ ಆ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಸಂಜೆ ಇಲ್ಲಿ ಬಂದು ಕಾವೇರಿ ನದಿಲಿ ಆಟ ಆಡ್ಕೊಂಡು ಮಕ್ಕಳನ್ನ ಈ ಸಮ್ಮರಲ್ಲಿ ಕರ್ಕೊಂಡು ಹೋಗ್ಬೋದು. ನಿಮಗೂ ಒಂದು ಟೈಮ್ ಪಾಸ್ ಆಗುತ್ತೆ, ಒಂದು ಪ್ಲೇಸ್ ನೋಡ್ದಂಗೆ ಆಗುತ್ತೆ, ಹಾಗೆ ಮಕ್ಳಿಗೂ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಪಾಪು ಇನ್ನು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಇದ್ದ, ಅವ್ನು ನೀಟಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದ, ನೋಡೋಕೆ ಖುಷಿ ಆಯಿತು. ಹಾಗೆ ಇಲ್ಲಿ ಏರ್ ಬಲೂನ್ ಕೊಡಿಸಿದ್ವಲ್ವ, ಸೊ ಅದರಲ್ಲಿ ನೀಟಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಸೊ ಅದಾದಮೇಲೆ ನೀರಿಂದ ಎಳ್ಕೊಂಡು ಬಂದಮೇಲೆ ಆಟ ಸಾಮಾನೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇ ನೋಡಿ. ಹಾಗೆ ಬರಬೇಕಾದ್ರೆ ದರ್ಶನ್ ಸರ್ ಅವ್ರದ್ದು ಫಾರ್ಮ್ ಹೌಸ್ ಕೂಡ ನೋಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.